ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕಂತ ಅನ್ಕೊತಾ ಇದ್ದೀನಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಆ ವಿಡಿಯೋಕ್ಕೂ ತುಂಬ ರೆಸ್ಪಾನ್ಸು ಮತ್ತು ತುಂಬ ಕಾಮೆಂಟ್ಸು, ಲೈಕ್ಸು ಎಲ್ಲ ನಾನು ಅಂದ್ಕೊಂಡಂಗೆ ಬಂದಿದ್ದಾವೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೆ. ಅದರಲ್ಲಿ ಕಾಮೆಂಟ್ಸಿಗೆ ನಾನು ಒಂದೆರಡು ಕಾಮೆಂಟಿಗೆ ಆನ್ಸರ್ ಮಾಡ್ತೀನಿ. ಮಿಕ್ಕಿರೋರಿಗೆಲ್ಲರನ್ನೂ ಮಾಡ್ತೀನಿ ರೀ ವಿಡಿಯೋ. ಅದರ ನಿಮಗೆ ತಕ್ಕಂಗೆ ಅದು ಶೋಲ್ಡರ್ ಡ್ರಾಪು ಮತ್ತು ಸ್ಲೀವ್ಸ್ ಲೂಸ್ಗೆ ಇದರಲ್ಲಿ ಹೇಳ್ತಾ ಇದ್ದೀನಿ. ಶೋಲ್ಡರ್ ಡ್ರಾಪ್ ಯಾವ ಥರ ಅನ್ನೋದು ಮತ್ತು ಚೆಸ್ಟ್ ಟೋಟಲ್ ಬಾಡಿ ಮೆಜರ್ಮೆಂಟ್ ಒಬ್ರು ಕಳಿಸಿದ್ದಾರೆ, ಅದಕ್ಕೂ ಆ ಎರಡು ವಿಡಿಯೋಕ್ಕೆ ಮತ್ತು ಬೇರೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ಪರ್ಸ್ನಲ್ ಆಗಿ ಮಾಡಬೇಕಾಗುತ್ತೆ, ಈ ಥರ ಎಲ್ಲ ಹೇಳೋಕ್ಕಾಗಲ್ಲ. ಅದು ನಿಮ್ಮ ಪರವಾಗೆ ಮಾಡ್ತೀನಿ. ಬಟ್ ಇವಾಗ ಏನಪ್ಪ ಅಂತಂದರೆ ಇದರಲ್ಲಿ 2 ಕಾಮೆಂಟಿಗೆ ಆನ್ಸರ್ ಮಾಡ್ತೀನಿ. ಹಾಗೆ ಒಂದು ಸುಮ್ಮನೆ ನನ್ನ ತೋರಿಸಿ ಮಾತಾಡಿದ್ರೆ ಏನು ಬರುತ್ತೆ? ಅಟ್ಲೀಸ್ಟ್ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸಿ ನಿಮಗೆ ಹೇಳಿದ್ರೆ ಸ್ವಲ್ಪನ ಬ್ಲೌಸ್ ಕಟ್ಟಿಂಗ್ ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಒಂದು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಅದು ಪ್ರಿನ್ಸಸ್ ಕಟ್ ಬ್ಲೌಸು. ಇದು ಬಂದ್ಬಿಟ್ಟು ಚೆಸ್ಟ್ 40 ಇಂಚಸ್ಸು. ನಿಮ್ಗೆ ಏನಾರ ನೋಡಿರಿ, ಚೆಸ್ಟ್ 40 ಇಂಚಸ್ ಮೆಜರ್ಮೆಂಟ್ಸ್ ಹೇಳ್ತೀನಿ. ಒಂದು ವೇಳೆ ನಿಮ್ಗೆ ಏನಾರು ಅನುಕೂಲ ಆಗುತ್ತೇನೋ ನೋಡ್ಕೊಳ್ಳಿ, ಓಕೆನಾ? ಆಮೇಲೆ ಕಾಮೆಂಟ್ ಏನು, ಅದರ ಆನ್ಸರ್ ಏನಂತ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೆ ನೋಡಿರಿ. ಫಸ್ಟ್ ಲೈಕ್ ಮಾಡಿ ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನನಗೆ ಎನರ್ಜಿ ಬರುತ್ತೆ, ನಿಮಗೆ ಒಳ್ಳೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಉತ್ಸಾಹ ಬರುತ್ತೆ, ಸರಿನಾ? ನಿಮ್ಮ ಲೈಕ್ಲಿಂತಲೇ ನನಗೆ ತುಂಬ ಖುಷಿ ಆಗುತ್ತೆ. ಖಂಡಿತ ಲೈಕ್ ಮಾಡಿರಿ, ಸರಿನಾ? ಇವಾಗ ನಾನು ಮೆಜರ್ಮೆಂಟ್ಸ್ ಹೇಳ್ತೀನಿ. ಇದ್ರದ್ದು ಚೆಸ್ಟು 40, ವೆಸ್ಟು 30ವರೆ. ಬರ್ಕೊಳ್ಳಿ, ನಿಮ್ದು ಯಾವ್ದಾನ ಇದ್ರೆ ಕೂಡ ಬರ್ಕೊಂಡ್ಬಿಡಿ. ಚೆಸ್ಟು 40 ಇದೆ, ರೆಡಿ 40 ಇದೆ, ವೆಸ್ಟು 30ವರೆ ಇದೆ. ಅಂದರೆ ಮಿಡಿಲ್ ಚೆಸ್ಟಿಗೆ ಮತ್ತು ಅಪ್ಪರ್ ಚೆಸ್ಟಿಗೆ 10 ಇಂಚು ಮಿನಿಮಮ್ 9.5 ಇಂಚು ಡಿಫ್ರೆಂಟ್ ಇದೆ. ನೋಡಿ, ಈ ಥರ ಯಾರನ್ನಿದ್ರೆ ನೋಡ್ಕೊಳ್ಳಿ. ಹಂಗೆ ನಾನು ಮಾತು ಕೇಳ್ತಾ ಇರಿ. ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ಅನ್ನೋ ಕೂಡ ಕ್ಲಿಯರಾಗಿ ವಿಡಿಯೋ ನೋಡ್ತಾ ಹಾಗೆ ನನ್ನ ಮಾತನ್ನು ಕೇಳಿ, ಸರಿನಾ? ಇವಾಗ 2 ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ಒಂದು, ಕ್ಲಾತ್ ಐರನ್ ತುಂಬ ಬ್ಲೌಸ್ಗಳು ರೆಡಿ ಆದಮೇಲೆ ಐರನ್ ಮಾಡ್ತಾ ಇದ್ದರೆ ಐರನ್ ಮಾಡಿದ ಸರ್ತಿಗೆಲ್ಲ ಬ್ಲೌಸಸ್ ಸುಟ್ಟೋಗ್ತಾ ಇದ್ದಾವಂತೆ. ಅದಕ್ಕೊಂದು ಆನ್ಸರು ಇದೆ. ಮತ್ತು ಇನ್ನೊಂದು ಏನಂತಂದರೆ, ಸ್ಲೀವ್ಸಲ್ಲಿ ತುಂಬ ಲೂಸು, ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಅವ್ರು ಸ್ಲೀವ್ಸೇ ಲೂಸ್ ಬರ್ತಾಯಿದಂತೆ. ತೋಳು ತುಂಬ ಲೂಸ್ ಬರ್ತಾ ಇದ್ದಾರೆ ಅಂತ. ಇವೆರಡಕ್ಕೆ ಆನ್ಸರ್ ಇದರಲ್ಲಿ ಕೊಡ್ತೀನಿ, ಕ್ಲಿಯರಾಗಿ ಕೊಡ್ತೀನಿ. ಯಾಕಂದರೆ ನಂದು ಬೊಟಿಕ್, ಓಕೆನಾ? ನಿಮಗೆಲ್ಲರೂ ಗೊತ್ತಿದ್ದಂಗೆ ಸಿರಿ ಬೊಟಿಕ್ ನಂದು, ಯಲಹಂಕ 4th ಫೇಸ್, ನ್ಯೂ ಟೌನ್, ಬೆಂಗಳೂರು. ಓಕೆ, ಕ್ಲಿಯರಾಗಿ ಅಡ್ರೆಸ್ಗಳು ಹೇಳಿದ್ದೀನಿ, ನಿನ್ನ ಮೊಬೈಲ್ ನಂಬರು ಹೇಳಿದ್ದೆ, ಇವತ್ತು ಅಡ್ರೆಸ್ಗಳು ಹೇಳಿದ್ದೀನಿ. ಇನ್ನೊಂದು ನಿಮಗೆ ಹ್ಯಾಪಿ ನ್ಯೂಸ್ ಏನಂತಂದರೆ, ಒಬ್ರಿಗೆ ಹೇಳಿದ್ದೀನಿ, ನಾನು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೊಂದು ಗ್ರೂಪ್ಗೆ ಕನ್ವರ್ಟ್ ಆಗಂಗೆ ಒಂದು ಒಂದು ವೆಬ್ಸೈಟ್ ಅಂತಾರೋ ಏನಂತಾರೋ ಅದು ಗೊತ್ತಿಲ್ಲ, ಅದೇನೋ ಮಾಡಿಕೊಡ್ರಿ, ನಾನು ಮಾಡ್ಬೇಕು ಅಂದ್ಕೊಂಡಿದ್ದೆ ನಂದಿನಿ. ಅವ್ರು ಮಂಡೇ ಊರ್ಲಿಂದ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ನೋಡೋಣ, ಒಂದು ವೇಳೆ ಆಯಿತು ಅದರಲ್ಲಿ ಮಾಡೋಣ, ಇಲ್ಲಾಂದರೆ ಇದರಲ್ಲೇ ಕಟಿಂಗ್ಸ್, ನಿಮ್ಗೆ ಬರಲಾರ್ದ ಕಟಿಂಗ್ಸ್ ನೀವು ಕಾಮೆಂಟ್ ಮಾಡ್ತಾ ಹೋಗ್ರಿ, ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ. ನನಗೆ ಬಂದಿರೋ ಜ್ಞಾನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಷ್ಟೇ, ಓಕೆ? ಇವಾಗ ಕ್ಲಾತು ತುಂಬ ಸುಡ್ತಾ ಇದೆ ಅನ್ನೋಕ್ಕೆ ಒಂದು ಚಿಕ್ಕದೇನಿಲ್ಲ. ನೀವು ಪ್ರತಿಯೊಬ್ಬರು ಕೂಡ ಸ್ವಲ್ಪ ಒಂದು 2,000 ರೂಪಾಯಿದಲ್ಲಿ ಅಷ್ಟು ಒಳಗನೆ ಬರುತ್ತೆ. 1,700 1,750 ಇದೆ ಸ್ಟೀಮ್ ಐರನ್. ಅದಕ್ಕೆ ನೀರು ಹಾಕಿದ್ರೆ ಬರೀ ಸ್ಟೀಮ್ ಬರುತ್ತೆ. ಆ ಸ್ಟೀಮ್ ಐರನ್ ತೊಗೊಳ್ಳೇಬೇಕು. ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ತಾನೆ ನೀವು ಕೂಡ. ಯಾಕಂದರೆ ನೀವು ಮುಂದೆ ಬರಬೇಕಾದ್ರೆ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ನೋ ಇಲ್ಲ ಗೊತ್ತಿಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ ಸ್ಟೀಮ್ ಐರನ್ ಬಗ್ಗೆ. ಬೇಕಿದ್ದರೆ ಕಾಮೆಂಟ್ ಮಾಡಿರಿ, ಅದ್ರಿಗೂ ಡೀಟೇಲ್ಸ್ ಎಲ್ಲ ಫುಲ್ ಹೇಳ್ತೀನಿ. ಬಟ್ ಪ್ರತಿಯೊಬ್ಬರು ಮನೆಗೆ ಹೊಲಿರಿ, ನೀವು ಅಂಗಡಿಯಲ್ಲಿ ಹೊಲಿರಿ, ಎಲ್ಲಾನ ಹೊಲಿರಿ, ನಾರ್ಮಲ್ ಐರನ್ ಬಾಕ್ಸು ಯೂಸ್ ಮಾಡಬೇಡ್ರಿ. ಯಾಕಂತಂದರೆ ನಾರ್ಮಲ್ ಐರನ್ ಬಾಕ್ಸ್ಗೆ ಬಟ್ಟೆ ಸುಟ್ಟ ಲಕ್ಷಣಗಳು ಇರುತ್ತೆ. ಎಷ್ಟು ನೀವು ಸ್ಟೀಮ್ ಐರನ್ ಮೇಲಂತ ನೀರು ಹಾಕ್ತೀವಂದ್ರೆ ಕೂಡ, ಅಂದರೆ ಚಿಕ್ಕ ಕೈಯಲ್ಲೇ ಹ್ಯಾಂಡಲ್ ಮಾಡೋದು ಐರನ್ ಬಾಕ್ಸ್ ಬಂದಿದ್ದೇವೆ, ಅದು ಸ್ಟೀಮ್ ಐರನ್ ಅಂತ ಕೊಡ್ತಾರೆ. ಬಟ್ ನೀವೆಷ್ಟು ಗ್ಲಾಸ್ ವಾಟ್ರೇ ಇಡುತ್ತೆ ಅದರಲ್ಲಿ, ಅದು ವಾಟ್ರ್ ಹಾಕಿದ್ರು ಕೂಡ ಅದು ಸ್ಟೀಮ್ ಬರೋಲ್ಲ ನಿಮಗೆ. ನಾನು ವಿಡಿಯೋ ಮಾಡ್ತೀನಿ, ಬೇಕಿದ್ರೆ ನಾನು ಕಾಮೆಂಟ್ ಮಾಡ್ತೀನಿ, ಟೋಟಲ್ ಡೀಟೇಲ್ಸ್ನೇನೋ ಕೊಡ್ತೀನಿ ಅದಕ್ಕೆ. ಇದು ಸ್ಟೀಮ್ ಐರನ್ ಅಂದರೆ ಒಂದು ಡಬ್ಬ ಬರುತ್ತೆ. ಆ ಡಬ್ಬದಲ್ಲಿ ಒಂದು ಬಾಕ್ಸ್ ಟೈಪ್ ಒಂದು 2 ಲೀಟ್ರ್ ವಾಟ್ರ್ ಇಡುತ್ತಾರೆ ಅದರಲ್ಲಿ ವಾಟ್ರ್ ಹಾಕಿದರೆ ನಮಗೆ ಸ್ಟೀಮ್ ಮಾತ್ರ ಬರುತ್ತೆ. ನಾರ್ಮಲ್ ಸ್ಟೀಮ್ ಐರನ್ ಒಂದೇ ತೊಗೊಳ್ಬಾರ್ದು, ಅದಕ್ಕೊಂದು ಶೂ ಬರುತ್ತೆ. ಐರನ್ ಬಾಕ್ಸ್ಗೆ ಒಂದು ಶೂ. ಯಾಕಂದರೆ ಅದು ಡೈರೆಕ್ಟಾಗಿ ಐರನ್ ಮಾಡೋಕೆ ಹೋದರೆ ಏನಾಗುತ್ತಂದರೆ ಬಟ್ಟೆ ಸುಟ್ಟೋಗುತ್ತೆ. ಅದಕ್ಕೆ ಶೂ ಹಾಕಬೇಕು. ಅದು 150 ರುಪೀಸು ಸಮಥಿಂಗ್, 150ನೇ, 150 ರೂಪಾಯಿಗೆ ಬರುತ್ತೆ ಅದು, ಸರಿನಾ? 150 ರೂಪಾಯಿ ಶೂ ಬರುತ್ತೆ. 1700 ರೂಪಾಯಿದೇನೋ ಸ್ಟೀಮ್ ಐರನ್ ಬರುತ್ತೆ. ನನಗೆ ಮತ್ತೆ ಲಿಂಕ್ ಕಳಿಸಿ ಅನ್ಬೇಡ್ರಿ, ನನಗೆ ಲಿಂಕ್ ಗೊತ್ತಿಲ್ಲ. ನಾನು ಬಾಳೆಪೇಟೆ, ಬೆಂಗಳೂರು ಅಲ್ಲಿ ತೊಗೊಂಡಿರೋದು. ನಾನು ಬಾಳೆಪೇಟೆ ಅಂತಿದೆ, ಅಲ್ಲಿ ತೊಗೊಂಡಿರೋದು. ಅಲ್ಲಿ ಮಿಷಿನರಿ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರೆ.
ಸೊ ಅಲ್ಲಿ ತೊಗೊಂಡಿರೋದು. ನಿಮಗೆ ಅಲ್ಲಿ ಯಾವಾಗ ನಾವು ಹೋದರೆ ನಾನು ನಿಮಗೆ ಬೇಕಿದ್ದರೆ ಅವ್ರ ಫೋನ್ ನಂಬರ್ ಏನಿದ್ರೆ ನೆಕ್ಸ್ಟ್ ನಿಮಗೆ ಬೇಕಿದ್ದವರು ಕಾಮೆಂಟ್ ಹಾಕ್ರಿ. ನಾನು ಮಾರ್ಕೆಟ್ಗೆ ಹೋದಾಗ ಅವ್ರ ನಂಬರ್ ತಂದು ನಿಮ್ಗೆ ಕಳಿಸ್ತೀನಿ, ನಿಮ್ಗೆ ನಂಬರ್ ಕೊಡ್ತೀನಿ. ಓಕೆ, ಅಷ್ಟೇ 1850 ಒಳಗಡೆ ಸ್ಟೀಮ್ ಐರನ್ ಬರುತ್ತೆ. ಸ್ಟೀಮ್ ಐರನ್ನೇ ಯೂಸ್ ಮಾಡಬೇಕು. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ಇಂಪ್ರೂವ್ಮೆಂಟ್ ಬೇಕಲ್ಲ. ಇಂಪ್ರೂವ್ಮೆಂಟ್ ಬೇಕಾದರೆ ಮತ್ತು ನಮ್ಮದು ಏನೇನು ನಮಗೆ ಬೇಕು ಸಾಮಾನು ಅಂತಂದ್ರೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತಲ್ಲ. ಯಾಕಂದರೆ ನಮ್ಮದಲ್ಲಿ ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಕೊಟ್ಟರೆ ಕಸ್ಟಮರ್ ತುಂಬ ಬರ್ತಾರಲ್ಲ, ತುಂಬ ಇರಲಿಕ್ಕಿಲ್ಲ, ಅಟ್ಲೀಸ್ಟ್ ಫಿಕ್ಸನ್ನು ಆಗ್ತಾರಲ್ಲ. ಯಾಕಂದರೆ ಇವಾಗ ಜಾಸ್ತಿ ಬೂಟಿಕ್ ಆಗಿದ್ದಾವೆ, ಜಾಸ್ತಿ ಟೈಲರ್ ಶಾಪ್ ಆಗಿದ್ದಾವೆ, ಜಾಸ್ತಿ ಹೋಮ್ ಬೂಟಿಕ್ ಆಗಿದ್ದಾವೆ. ಹೋಮ್ ಬೂಟಿಕ್ ಇವಾಗ ನಾನೆಲ್ಲೋ ಹೋಗಿದ್ದೆ ಹೊರಗಡೆ ಬರ್ತಾ ನೋಡಿದೆ, ಹೋಮ್ ಬೂಟಿಕ್ ಅಂತ ಬಿಲ್ಡಿಂಗ್ ಮೇಲೆ ಬೋರ್ಡ್ ಹಾಕಿದ್ದಾರೆ. ಈ ಥರಗಳು ಆಗ್ತಾಯಿದ್ದಾವೆ. ಬಟ್ ಕಾಂಪಿಟೇಷನ್ ಫುಲ್ ಆಗಿದೆ. ಕಾಂಪಿಟೇಷನಲ್ಲಿ ಇದು ನಾವೊಬ್ಬರು, 4 ಜನದಲ್ಲಿ ನಾವೊಬ್ಬರು ಅಷ್ಟೇ. ಗುಂಪಿನಾಗ ಗೋವಿಂದ ಅಂತಾರಲ್ಲ ಆ ಥರ. ನಾವು ಕೂಡ 4 ಜನ ನಡುವೆ ನಾವೊಬ್ರು ಇರಬೇಕು. ನಾವೇನು ಕಡಿಮೆ ಇಲ್ಲ, ನಮ್ಮ ಪಾಳಿಗೆ ನಾವಿದ್ದೀವಿ. ನಾನು ಅನ್ಕೋತೀನಿ, ನಾನು ಸಪೋರ್ಟ್ ಮಾಡ್ತೀನಪ್ಪ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರೆಲ್ಲರೂ ಸಪೋರ್ಟ್. ನನಗೆ ಸಪೋರ್ಟ್ ಏನಿದೆ ಹೇಳಿ? ಸಪೋರ್ಟ್ ಏನಿಲ್ಲ, ಒಂದು ಲೈಕ್ ಒಂದು ಕಾಮೆಂಟ್ ಅಷ್ಟೇ ಸಪೋರ್ಟ್. ಇನ್ನೇನು ಸಪೋರ್ಟ್ ಅದ? ಒಂದು ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್, ಇಷ್ಟೇ. ಇದರಲ್ಲಿ ಯೂಟ್ಯೂಬಲ್ಲಿ ಏನು ಕೊಡಲ್ಲ. ನಾನು ಇಷ್ಟು ವೀಡಿಯೋ ಮಾಡಿದ್ರೆ ಕೂಡ ನನಗೆ ನಾಳೆ ಇಷ್ಟ ಆ್ಯಡ್ ಆಗುತ್ತೆ, ಒಂದು 10-20 ರೂಪಾಯಿ ಆ್ಯಡ್ ಆಗುತ್ತೆ. ಒಂದು ಅಲ್ಟ್ರೇಷನ್ ಒಂದು 15 ನಿಮಿಷ ಮಾಡಿದ್ರೆ 50 ರೂಪಾಯಿ ಬರುತ್ತೆ. ಇದಕ್ಕೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಮತ್ತು ಇದನ್ನು ಅಪ್ಲೋಡ್ ಮಾಡಿ ಇದನ್ನು ಏನಕ್ಕಂತಂದರೆ ನನಗೆ ಆಫ್ಲೈನ್ ಕ್ಲಾಸಸ್ ಮಾಡಿದೆ, ಸ್ಪೇಸ್ ಇಲ್ಲ. ನಾನು ಊರಲ್ಲಿ ಫಸ್ಟ್ ಟೈಮ್ ನಾನು ಹೇಳ್ಕೊಡ್ಬೇಕಾದ್ರೆ ಫ್ರೀಯಾಗಿ ಹೇಳ್ಕೊಟ್ಟಿದ್ದೆ ಹುಡುಗರಿಗೆ ಎಲ್ಲರಿಗೂ. ಗೊತ್ತಾ, ನಮ್ಮ ಊರಲ್ಲಿ ಸ್ಟಾರ್ಟಿಂಗಲ್ಲಿ, ಅಂದರೆ ಇವಾಗಲ್ಲ, ಒಂದು 25 ಇಯರ್ಸ್ ಬ್ಯಾಕು. ಅದರಲ್ಲಿ 2 ಹುಡುಗರು ಫ್ರೀಯಾಗಿ ಮಾಡಿದರು. ಮಿಕ್ಕಿದವರು ಆಮೇಲೆ ಬರ್ತಾ ನನಗೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ಸೊ ತೊಗೊಂಡೆ. ಅದನ್ನು ಜಾಸ್ತಿ ಇಲ್ಲ, ಒಂದು 500, 400, 300 ಈ ಥರ. ಅದೇ ಕೊಟ್ಟಿದ್ದವರು ಇವತ್ತು ಎಷ್ಟೋ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದಾರೆ. ನನ್ನ ಸ್ಟೂಡೆಂಟ್ರು ಈ ವಿಡಿಯೋಗಳು ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರಬೇಕು. ನನ್ನ ಸ್ಟೂಡೆಂಟ್ಗಳು ನೋಡ್ತಾರೆ ವಿಡಿಯೋ ಇವಾಗ. ಯಾಕಂದರೆ ಅವಾಗೆಲ್ಲ ಅಕ್ಕ ಅಂತ ಕರೆಯೋರಲ್ಲ. ನನ್ನ ಸ್ಟೂಡೆಂಟ್ಸ್ ಇವಾಗೆಲ್ಲ ಮಿಡಲ್ ಏಜ್, ಅಂದರೆ 30, 35, 32, 33 ಈ ಥರ ಏಜ್ಗಳಿದ್ದಾರೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ. ತುಂಬ ಇಂಪ್ರೂವ್ಮೆಂಟ್ ತೊಗೊಂಡಿದ್ದಾರೆ. 2 ಮಾತ್ರ ಫ್ರೀಯಾಗಿ ಹೇಳ್ಕೊಟ್ಟಿದ್ದೆ. 2ರಲ್ಲಿ ಒಂದು ಹುಡುಗಿ ಏನೋ ಅನ್ಎಕ್ಸ್ಪೆಕ್ಟೆಡ್ ತೀರೋದಳು. ಸೊ ಇನ್ನು ಒಬ್ಬರು ಮಾತ್ರ ಮಂಜುಳಾ ಅಂತ ಇದ್ದಾರೆ ಈಗ ಸದ್ಯಕ್ಕೆ. 3 ಮಕ್ಕಳು 2 ಮಕ್ಕಳು ಇದ್ದಾರೆ, ಸಮಥಿಂಗ್ ಗೊತ್ತಿಲ್ಲ. ಯಾದಗಿರಿಯಲ್ಲಿ ಇರ್ತಾಳೆ ಹುಡುಗಿ ಇವಾಗ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಯಾಕಂದರೆ ನಾನು ಫ್ರೀಯಾಗಿ ನಾನು ಏನಕ್ಕೆ ಬರಬೇಕು ಮತ್ತು ಎಂದಕ್ಕೆ ಹೋದ್ನಲ್ಲ. ನಾನೀಗ ಫ್ರೀಯಾಗಿ ಹೇಳೋಕ್ಕೂ ಮತ್ತು ಫೀಸ್ ತೊಗೊಂಡು ಹೇಳೋಕ್ಕೂ ಏನು ಮಾಡಿದ್ರೂ ಕೂಡ ನನಗೆ ಸ್ಪೇಸ್ ಇಲ್ಲ. ಸ್ಪೇಸ್ ಇದ್ರೇ ನಾನು ಆಫ್ಲೈನ್ ಕ್ಲಾಸಸ್ ಮಾಡ್ಬೋದು. ಸ್ಪೇಸ್ ತೊಗೋಬೇಕಾದ್ರೆ ನಾನು ಕಂಪಲ್ಸರಿ ಫೀಸ್ ವಸೂಲಿ ಮಾಡಲೇಬೇಕಾಗುತ್ತೆ. ಇವಾಗ ಕೂಡ ಫೀಸ್ ತೊಗೊತೀನಿ. ಯಾಕಂದರೆ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಾವು ಹೋಗಬೇಕಾದ್ರೆ ಅದಕ್ಕೆ ಇಷ್ಟಂತ ಫೀಸ್ ಕಟ್ಟಬೇಕು. ಬಟ್ ರೀಸನಬಲ್ ಆಗಿರುತ್ತೆ, ನಿಮ್ಗೆ ಅನುಕೂಲವಾಗಿರುತ್ತೆ ಆಫ್ಲೈನ್ ಕ್ಲಾಸಸ್ ಮಾಡಿದ್ರೆ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಈ ಥರನೇ ನಿಮ್ಮ ಸಲುವಾಗಿ ನಾನು ಕಷ್ಟಪಡ್ತಾ ಇರ್ತೀನಿ. ಯಾಕಂದರೆ ಒಂದು ವೀಡಿಯೋ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ, ಅದರಿಂದ ಎಷ್ಟೋ ಕಷ್ಟ ಇರುತ್ತೆ. ಎಡಿಟಿಂಗ್ ಮಾಡಬೇಕು, ಮತ್ತು ತಮ್ನೇಲ್ ಬರೀಬೇಕು, ಟ್ಯಾಗ್ಸ್ ಕೊಡಬೇಕು, ಮತ್ತು ಡಿಸ್ಕ್ರಿಪ್ಷನ್ ಬರಬೇಕು, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳಬೇಕು. ಹೆಂಗಿರುತ್ತೆ ಗೊತ್ತಾ? ಅದು ಹೆಂಗೆ ಬೇಡ ಬಿಡಿ. ಟೆಂಪಲ್ ಮುಂದೆ ಕುಂತು ಭಿಕ್ಷೆಗಳು ಬೇಡ್ಕೊತಾರೋ ಆ ಥರ. ನಿಜವಾಗ್ಲೂ ಒಂದೊಂದ್ಸರಿ ನನಗೆ ನಗು ಬರುತ್ತೆ. ಯಾಕಪ್ಪ ಎಲ್ಲರನ್ನ ಲೈಕ್ ಮಾಡಿ ಅಂತ ಹೇಳಬೇಕು. ಬಟ್ ಹೇಳಲೇಬೇಕು, ಅದು ರೂಲ್ಸ್ ಅಷ್ಟೇ. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಸ್ವಲ್ಪನ ಮುಂದೆ ಬರಬೇಕಂದ್ರೆ ಲೈಕ್ ಮಾಡಿರಿ ಅಂತ ಹೇಳಲೇಬೇಕು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲೇಬೇಕು. ಅವ್ನು ಬಸ್ ಕಂಡಕ್ಟರ್ ಇರ್ತಾನೆ ನೋಡಿ, ಟಿಕೆಟ್ ಅಂದಾಗ ನಾವು ಲೈಕ್ ಅನ್ಬೇಕು. ಓಕೆ, ನಾನು ಎಲ್ಲಿಗೋ ಹೋದೆ, ಮತ್ತು ನಿಮ್ಗೆ ಬರ್ತೀವಿ. ಈ ಕಟಿಂಗ್ ನೋಡ್ಕೊಳ್ಳಿ ಒಂದು ಸ್ವಲ್ಪ ಪ್ರಿನ್ಸೆಸ್ ಕಟ್. ಸ್ವಲ್ಪ ದಪ್ಪಿದ್ದವ್ರು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಕೂಡ ಗಮನ ಕೊಡಿರಿ, ನನ್ನ ಮಾತುಗೂ ಗಮನ ಕೊಡಿರಿ. ಮತ್ತು ಐರನ್ ಬಾಕ್ಸ್ ಬೇಕಂದವರೆಲ್ಲ ಬಟ್ಟೆ ಸುಟ್ಕೋಕೆ ಹೋಗಬೇಡ್ರಿ. ಯಾಕಂದರೆ ಬಟ್ಟೆಗಳಿಗೆ ಸ್ಟ್ರೆಂತ್ ಇಲ್ಲ ಈಗ. ತುಂಬ ಬಟ್ಟೆ ದಪ್ಪನ ಬರ್ತಾವೆ, ಫುಲ್ಲು ತೆಳವನ್ನ ಬರ್ತಾವೆ. ಇದಿಲ್ಲ, ಕ್ಲಾತದ್ದು ಏನು ಗ್ಯಾರಂಟಿ ಇಲ್ಲ. ಒಂದು ಬ್ಲೌಸ್ ಸುಟ್ಬಿಟ್ರೆ ಲಾಸ್ ಆಗ್ತೀರ ನೀವು. ಸೊ ಅದಕ್ಕೆ ಸ್ಟೀಮ್ ಐರನ್ನು ಕನ್ಫರ್ಮ್ ಆಗಿ ತೊಗೊಳ್ಳಿ. ನಾನು ಯಾರನ್ನ ರೆಕಮೆಂಡೇಷನ್ ಮಾಡ್ತಾಯಿಲ್ಲ, ನನಗೆ ಅಂಗಡಿ ಹೆಸರು ಗೊತ್ತಿಲ್ಲ. ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಯಾಕನ ಏನು ಅನ್ಕೋಬೇಡ್ರಿ. ಮತ್ತು ನೋಡಿರಿ, ಯಾರಿಗೋ ಅಂಗಡಿಯವ್ರಿಗೆ ರೆಕಮೆಂಡೇಷನ್ ಮಾಡ್ತಾಯಿದ್ದಾಳೆ ನಂತ. ಇಲ್ಲಪ್ಪ, ನಮ್ಮ ದೇವ್ರಾಣಿಗೆ ಆ ಕೆಲಸ ಮಾಡಲ್ಲ. ನಾನು ಹೇಳ್ತಾ ಇರೋದಂದರೆ ಬಟ್ಟೆ ಈ ಕಾಮೆಂಟ್ ಬಂದಿತ್ತು, ಬೇಕಿದ್ರೆ ನಾನು ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಕಾಮೆಂಟ್ ಹಾಕಿದ್ದಾರೆ ಅವರು. ಬ್ಲೌಸ್ ತುಂಬ ಸುಟ್ಟೋಗ್ತಾಯಿದೆ, ಐಡಿಯಾ ಹೇಳಿ ನನಗಂತ. ನಿಮ್ಗೊಂದೇ ಐಡಿಯಾ, ಏನಿಲ್ಲ, ನೀವು ಕನ್ಫರ್ಮ್ ಆಗಿ ಸ್ಟೀಮ್ ಐರನ್ನೇ ತೊಗೊಳ್ಳಿ. ಓಕೆ, ಸ್ಟೀಮ್ ಐರನ್ ಆದರೆ ಏನಾಗುತ್ತೆ ಅಂದರೆ ನಿಮ್ಗೆ ಯಾವುದೇ ಬಟ್ಟೆ ಯಾವತ್ತಿಗೂ ಸುಡೋಲ್ಲ. ಬಟ್ ಶೂ ಚೇಂಜ್ ಮಾಡ್ತಿರ್ಬೇಕು ಅದಕ್ಕೆ. ಆವಾಗವಾಗ ಶೂ ಹೋದರೆ 150 ರೂಪಾಯಿ ಇರುತ್ತೆ ಹೋಲ್ಸೇಲಲ್ಲಿ. 150 ರೂಪಾಯಿ ಕೊಟ್ಟು ಆ ಶೂ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಇವಾಗ ಕಟಿಂಗ್ ನೋಡಿದ್ರಲ್ಲಿ ಇವಾಗ ಸ್ಲೀವ್ಸು ಬರೋಣ. ಪಾಪ ಅವ್ರು ಯಾರೋ ತುಂಬ ಲೂಸ್ ಬರ್ತಾಯಿದ್ದಾರೆ ನನಗೆ ಅಂತ ಹೇಳ್ತಾಯಿದ್ರು. ಸ್ಲೀವ್ಸಿಗೆ ಏನಿಲ್ಲ ರೀ, ನೀವು ಫಿನಿಶಿಂಗು ಸಮೇತ ಕಟಿಂಗ್ ಮಾಡಬೇಕು. ಸ್ಲೀವ್ಸ್ಗೆ ದಪ್ಪ ಇದ್ದರು ಹಾರ್ಮೋಲ್ ಮೇನ್ ಮೆಜರ್ಮೆಂಟ್ ಹಾರ್ಮೋಲ್ ಆಗಿರುತ್ತೆ. ಹಾರ್ಮೋಲ್ ಕರೆಕ್ಟಾಗಿ ತೊಗೊಂಡು, ಮತ್ತು ಸ್ಲೀವ್ಸು ಉದ್ದ ಅಂದರೆ ವಿಡ್ತ್
ಕೆಳಗಡೆ ನಾವು ಫಿಟ್ಟಿಂಗ್ ಮಾಡ್ತೀವಲ್ಲ ಆ ವಿಡ್ತು ಮತ್ತು ಹಾರ್ಮೋಲು ಇವೆರಡು ಸಮವಾಗಿದ್ದರೆ ನಿಮ್ಮ ಸ್ಲೀವ್ಸಿಗೆ ಯಾವ ಥರದ್ದು ಪ್ರಾಬ್ಲಮ್ ಬರಲ್ಲ. ನೋಡಿರಿ ನಾನು ಇವಾಗ ಡಬಲ್ ಫೋಲ್ಡ್ ಮೇಲೆ 4 ಫೋಲ್ಡ್ ಹಾಕಿದ್ದೀನಿ. ಕ್ಲೋಸ್ ನನ್ನ ಸೈಡು, ಆಪೋಸಿಟಲ್ಲಿ ಓಪನ್. ಈ ಥರ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಒಬ್ಬರೊಬ್ಬರು ಯೂಟ್ಯೂಬರ್ಸು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಒಂದೇ ಸಿಂಪಲ್ ಮೆಥಡ್. ಫಸ್ಟ್ ಒಂದು ಅರ್ಧ ಇಂಚು ಮಾರ್ಜಿನ್ ಹಾಕಿದ್ವಾ, ಸ್ಲೀವ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ಒಂದು ಮಾರ್ಕಿಂಗು, ಅದರ ಮೇಲೆ ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ ಅಷ್ಟು ಮಾರ್ಜಿನ್ ಎಕ್ಸ್ಟ್ರಾ ತೊಗೋಬೇಕು. ಸಿಂಪಲ್, ನೀವು ಜಾಸ್ತಿ ಟೆನ್ಷನ್ ತೊಗೋಬೇಡ್ರಿ, ಹೇಳ್ತಾ ಇದ್ದು ನೋಡು. ಆಮೇಲೆ ಮೇಲಿಂದ ಇಲ್ಲ ನೋಡಿ ಹಾಕಿದ್ರಲ್ಲ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕಿದ್ನಲ್ಲ, ಮೇಲಿಂದ ಒಂದು 3ವರೆಗೆ ಹಾಕ್ರಿ. ಅಪ್ರಾಕ್ಸಿಮೇಟ್ಲಿ ಹೇಳ್ತೀನಿ ನಾನು. 3ವರೆಗೆ ಹಾಕಿದ ಮೇಲೆ ಇವ್ರ ಹಾರ್ಮೋಲು ನನಗೆ 18 ಇಂಚ್ ಇತ್ತು. ಓಕೆನಾ? 18ಗೆ ನಾನು ಇವಾಗ ಸರಿ ಮಾಡಬೇಕು. ನಾನು 3ವರೆಗೆ ಹಾಕಿನಿ. ಸ್ಲೀವ್ ಲೂಸು 5 ಇಂಚಿದೆ, 10 ಇದೆ. ಡಬಲ್ ಮೇಲೆ 10 ಅಂದರೆ 5. ಓಕೆನಾ? ಇವಾಗ ಇಲ್ಲಿ ಒಂದು ಮಾರ್ಕ್ ಮಿಡಲ್ಗೆ 3ವರೆಗೆ ಒಂದು ಹಾಕಿವಲ್ಲ, ಅಲ್ಲಿ ಒಂದು ಮಾರ್ಕು, ಮೇಲೆ ಒಂದು ಮಾರ್ಕು ಹಾಕಿದ ನಂತರ ಏನು ಮಾಡಬೇಕು, 5 ಇಂಚಿಗೆ ಈ 3ವರೆ ಎಲ್ಲ ಆದಮೇಲೆ ನಾವು ಮೇಲಿಂದ ಒಂದು ಮಾರ್ಕ್ ಈ ಥರ ಡೌನ್ಗೆ ಒಂದು ಥರ ತರಬೇಕು. ಮಾರ್ಕಿಂಗ್ ಹಾಕೊಂತ ಬರಬೇಕು ನಿಧಾನವಾಗಿ. ಇದನ್ನು ಒಂದು ಸರ್ತಿ ಮೆಜರ್ಮೆಂಟು ಮಾಡ್ಕೋಬೇಕು ನೀವು. ಯಾಕಂದರೆ ಎಲ್ಲ ಚಾನಲ್ಗಳು ನೋಡಿ ಕನ್ಫ್ಯೂಸ್ ಆಗಿಬಿಟ್ಟು ಪಾಪ ನಿಮಗೆ ಬರಲಾರ್ದವ್ರು ಇವ್ರು ಹೇಳೋ ಹುಚ್ಚು ಥರ ಮಾಡಿಬಿಡ್ತಾರೆ. ಇಷ್ಟು ಮಾಡಿರಿ, ಸ್ಕ್ವೇರ್ ಹಾಕಿ, ಅದು ಹಾಕಿ, ಏನೂ ಇಲ್ಲ. ಇಷ್ಟೇ ನೋಡಿರಿ. ಮೇಲಿಂದ ಕರ್ವ್ ಶೇಪು 9ಕ್ಕೆ ಅಟ್ಯಾಚ್ ಮಾಡಿ 9ಗೆ ಬಂತು ಮಾರ್ಕಿಂಗು, ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಮತ್ತು ಇಲ್ಲಿ 5 ಕನೆಕ್ಟ್ ಮಾಡಿದ್ದೀನಿ. ಇಷ್ಟೇ. ಇದೇ ಸ್ಲೀವ್ ಕಟ್ಟಿಂಗು. ಇದಾದ ನಂತರ ನಿಮ್ಗೆ ಇನ್ನೂ ಕೂಡ ಅಯ್ಯೋ ಸ್ಟಿಚಸ್ ಎಲ್ಲ ಹಾಕ್ಬೇಕು ಈ ಥರ ನೋಡಿರಿ. ಕಟ್ಟಿಂಗ್ ಕೊಟ್ಟರೆ ನೋಡ್ರಿ ಒಂದು ಸರ್ತಿ ಮೇಲೆಗೆ ಹೋಗ್ಬೇಕು. ಮಾರ್ಕಿಂಗ್ 9ವರೆಗೂ ಅಂದರೆ ಡಬಲ್ ಮೇಲೆ 18ಗೆ 9 ಆಗುತ್ತಲ್ಲ, 9ವರೆಗೂ ಒಂದು ಮಾರ್ಕಿಂಗ್ ಹಾಕಿದ್ದೀನಿ ನಾನು. ಆಮೇಲೆ ಈ ಥರ ಮೇಲೆ ಕರ್ವ್ ಹೋಗ್ಬೇಕು, ಕೆಳಗೆ ಡೌನಿಗೆ ಬರಬಾರ್ದು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು. ಈ ಥರ ಒಂದು ವೀಲ್ ಮಾರ್ಕು ನಿಮ್ಮ ಹತ್ರ ಇಟ್ಕೊಳ್ಳಿ. ಇದು ಒಂದು ಹೋಲ್ಸೇಲಲ್ಲಿ ನಿಮಗೆ 15 ರೂಪಾಯಿ 12 ರೂಪಾಯಿ ಬೀಳುತ್ತೆ ಅಷ್ಟೇ, ಜಾಸ್ತಿ ಇಲ್ಲ. ಒಂದು ರಿಟೇಲಲ್ಲಿ ಒಂದು 20 ರೂಪಾಯಿ ಎಷ್ಟು ತೊಗೊತಾರೆ ಗೊತ್ತಿಲ್ಲ. ನಾನೆಲ್ಲ ಹೋಲ್ಸೇಲ್ ತಂದ್ಕೊತೀನಿ, ಸೊ ನನಗೆ ಅದು ಗೊತ್ತಿಲ್ಲ ರಿಟೇಲ್ ಎಷ್ಟು ಅಂತ. ಈ ಥರ ಕಟ್ಟಿಟ್ಕೋಬೇಕು. 3 ಜಾಗ ಆಗುತ್ತೆ ಕಟ್ಟಿಂಗು. ಒಂದು ಫಿಟ್ಟಿಂಗು, ಒಂದು ಮೇಲೆ ಶೋಲ್ಡ್ರ್ ಅಟ್ಯಾಚು, ಒಂದು ಸ್ಲೀವ್ ಲೂಸ್ಗೆ ಫಿಟ್ಟಿಂಗ್ಗೆ. ಇದಾದ ನಂತರ ಎಕ್ಸ್ಟ್ರಾ ಕಟ್ಟಿಂಗು ಈ ಥರ ಮಾಡ್ಕೋಬೇಕು. ಇಲ್ಲಿ ಒಂದು ಮಾರ್ಕ್ ಇಟ್ಕೋಬೇಕು, ಅದು ಫ್ರಂಟ್ ಪಾರ್ಟ್ ಅಂತ. ಇಲ್ಲಾಂದರೆ ಒಂದು ಮಾರ್ಕಿಂಗ್ ಚಾಕು ತೊಗೊಂಡು ಇಲ್ಲ ಈ ಥರ 8 ಮಾರ್ಕ್ ಇಟ್ಕೊಂಡ್ರೆ ಇದು ಫ್ರಂಟ್ ಮಾರ್ಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿರಿ, ನಾನು ಇದೆಷ್ಟೆಲ್ಲ ಹೇಳಿದ್ನಲ್ಲ, ಇವಾಗ ಕ್ಲಾತು ನೋಡಿರಿ, ಅದು ವೈರ್ ಕಾಣಿಸ್ತಾ ಇದೆ ನೋಡಿರಿ, ಪೈಪು, ಅದರಲ್ಲೇ ನೀರು ಬರುತ್ತೆ ಸ್ಟೀಮರಿಂದ. ನಿಮಗೆ ಬೇಕಿದ್ದರೆ ಕಾಮೆಂಟ್ ಮಾಡ್ರಪ್ಪ, ಅದನ್ನು ಹೇಳ್ತೀನಿ, ಯಾವುದು ಬಿಡೋದಿಲ್ಲ. ಒಂದು ವೇಳೆ ಆನ್ಲೈನ್ ಕ್ಲಾಸಸ್ ಇಲ್ಲಾಂದ್ರೆ ಇದೇ ಥರ ಯೂಟ್ಯೂಬಲ್ಲೇ ಕ್ಲಾಸಸ್. ಇನ್ನು ಆನ್ಲೈನ್ ಅಂದರೆ ಏನು, ನೀವೇ ನಾನು ಮುಂದೆ ಕೊಡ್ತೀರಾ? ಇದರಂಗೆ ಸೇಮ್ ಯೂಟ್ಯೂಬ್ ಥರನೇ ಇರುತ್ತೆ ಅದು ಕೂಡ. ಅದು ಯಾಕಂದರೆ ದುಡ್ಡು ಪೇ ಮಾಡಬೇಕಾಗುತ್ತೆ, ಇದು ಫ್ರೀ ಆಗುತ್ತೆ. ಅದೇನು ದುಡ್ಡು ಬೇಡ ಬಿಡ್ರಿ, ಅದು ಆದ್ರೆ ಆಯ್ತಿಲ್ಲ ಅಂದ್ರೆ ಇಲ್ಲ. ಇದು ಕನ್ಫರ್ಮ್ ಆಗಿದ್ದರೆ ಯೂಟ್ಯೂಬ್ ಫಿಕ್ಸ್ ಇರುತ್ತೆ. ಇದು ನೋಡಿರಿ, ಇವಾಗ ಕ್ಲಾತ್ ಇದಿದೆ. ಈ ಕ್ಲಾತನ್ನು ನಾನು ಫಸ್ಟ್ ಐರನ್ ಮಾಡಿಟ್ಟಿದ್ದೆ. ಐರನ್ ಮಾಡಿದ್ದು ವೀಡಿಯೋ ಮಾಡಿ ಅಂದ್ಕೊಂಡಿದ್ದೆ, ಸ್ಕಿಪ್ ಆಗಿಬಿಟ್ಟಿದೆ ರೀ. ಇಲ್ಲ ಅದನ್ನು ತೋರಿಸ್ತೀನಿ. ಫಸ್ಟು ನೀವು ಕ್ಲಾತ್ನ ಐರನ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಕ್ಲಾತು ಶಿಂಕ್ ಆಗ್ತವೆ. ಯಾಕಂದ್ರೆ ಸ್ಟಿಚಿಂಗ್ ಆದಮೇಲೆ ಏನಾಗುತ್ತೆ ಅಂದರೆ ಒಳಗಿಂದ ಲೈನಿಂಗ್ ಲೂಸ್ ಆಗುತ್ತೆ, ಮೇಲಿಂದ ಲೂಸ್ ಆಗುತ್ತೆ. ಅವೆರಡು ಸಮವಾಗಿರಲ್ಲ, ಲೈನಿಂಗು ಮತ್ತು ಮೇನ್ ಪೀಸು. ಸೊ ನಾವು ಅದಕ್ಕಾಗಿ ಮೇನ್ ಪೀಸ್ನ ಐರನ್ ಮಾಡಿಕೊಂಡೆ ಕಟ್ಟಿಂಗ್ ಮಾಡ್ಕೋಬೇಕು ಒಂದು ಸರ್ತಿ. ಇದಾದಮೇಲೆ ಫಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡ ಒಂದು ಬಾರ್ಡ್ರಿಗೆ, ಮತ್ತು ಸೆಕೆಂಡ್ ಬಾರ್ಡ್ರಿಗೆ ಬ್ಯಾಕ್ ಕಟ್ಟಿಂಗು, ಮಧ್ಯದಲ್ಲಿ ಬಂದಿರೋದು ಯಾವುದಪ್ಪ ಫ್ರಂಟ್ ಪಾರ್ಟು ಅಷ್ಟೇ. 3 ಬರುತ್ತೆ, ಪ್ರಿನ್ಸಸ್ ಕಟ್ಟೆಲ್ಲ 4 ಬರ್ತವೆ. ಬ್ಯಾಕು, ಸ್ಲೀವ್ಸು, ಮತ್ತು ಫ್ರಂಟ್ ಒಂದು, ಮತ್ತು ಸೈಡ್ ಪೀಸ್ ಒಂದು ಕಟೋರ, ಅಷ್ಟೇ 4 ಪೀಸ್ ಇದರಲ್ಲಿ ಆಗೋದು. ಈ ಥರ ಐರನ್ದು ಪೈಪ್ ಕಾಣಿಸ್ತಾ ಇದೆಯಲ್ಲ, ಅದೇ ಸೇಮ್ ಆ ಥರನೇ ಬರುತ್ತೆ. ಬಟ್ ಚೆನ್ನಾಗಿರುತ್ತೆ ಐರನ್ ಬಾಕ್ಸು. ಸ್ಲೀವ್ಸ್ ಕಟ್ಟಿಂಗು ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ ರೀ. ಯಾರಾದರೂ ಕಾಮೆಂಟ್ ಹಾಕಿದ್ರೆ ಅವ್ರಿಗೆ, ಆಗಿಲ್ಲ ಅಂದ್ರೂ ಮತ್ತೆ ಕಾಮೆಂಟ್ ಮಾಡಿರಿ. ನಾನು ಇದನ್ನೇ ಕೆಲಸ ಮಾಡ್ತೀನಿ ಡೈಲಿ. ಇವತ್ತು ಏನಾಯ್ತು ಗೊತ್ತಾ, ಆನ್ಲೈನ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಲೈವ್ ಮಾಡ್ತೀನಿ ಅಂತ ಹೇಳಿದ್ರೆ 12 ಗಂಟೆಗೆ ಎಲ್ಲರೂ ಫೋನ್ ಮಾಡಿದ್ದಾರೆ. ನಾನು ಲೈವ್ ಮಾಡಬೇಕಾ, ಫೋನ್ ಕಾಲ್ ಮಾತಾಡಬೇಕಾ, ಅವ್ರಿಗೆ ಗೊತ್ತಾಗಿಲ್ಲ ಪಾಪ. 12 ಗಂಟೆಗೆ ಬಂದರೆ ಲೈವ್ ಅಂದರೆ ಅವರು ಫೋನಲ್ಲೇ ಮಾತಾಡ್ರಿ ಅಂದ್ಕೊಂಡಿದ್ದಾರೋ ಏನೋ ಗೊತ್ತು. 4-5 ಜನ ಒಟ್ಟಿಗೆ 12 ಗಂಟೆಗೆ ಫೋನ್ ಮೇಲೆ ಫೋನ್. ಅಯ್ಯೋ ದೇವ, ಇದೇನಪ್ಪ, 12 ಗಂಟೆಗೆ ಫೋನ್ ಮಾಡಿದ್ರೆ ನಾನು 12 ಗಂಟೆ ಲೈವ್ ಮಾಡಬೇಕಾ, ಫೋನ್ ಮಾತಾಡಬೇಕಾ? ಸುಮ್ಮನೆ ಬ್ಯಾಡ ಬಿಡಪ್ಪ, ಇದೇನೋ ಲೈವ್ ತಲೆನೋವು ಇದ್ದಂಗೆ ಅದಂತ ಮತ್ತೆ ಕಟ್ ಮಾಡಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಲೈವ್ ಅಂದರೆ ನಾನು ಅದು ಹೆಂಗೆ ಗೊತ್ತಿಲ್ಲಲ್ಲ, ನನಗೆ ಗೊತ್ತಿಲ್ಲ. ನಾನು ಲೈವ್ ಬರ್ತೀನಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಒಂದು ಇದು ಮೊಬೈಲಲ್ಲಿ ತೋರಿಸುತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬಟ್ ಅದು ಆನ್ ಇದು ಮಾಡಿದ್ರೆ ನಾನು ಕಾಣಿಸ್ಕೊತೀನಿ. ಬಟ್ ಫೋನ್ ಮಾಡಿದ್ದಾರೆ ಇವತ್ತು, ಅದೇ ನನಗೆ ನಗುನೂ ಬಂತು. ಅಯ್ಯೋ ದೇವ, ಹಿಂಗಾಯ್ತಲ್ಲ ಅಂತ. ಸರಿ ಬಿಡಂತ. ಇನ್ನು ನೋಡಿರಿ, ನಿಮಗೆ ಇವತ್ತಾದರೆ ಸ್ಲೀವ್ಸ್ ಕಟ್ಟಿಂಗ್ದು ಲೂಸು ಬರೋರಿಗೆ, ಮತ್ತು ಇನ್ನೇನಪ್ಪ ಅಂದರೆ
ಇದು ಐರನ್ ಬಾಕ್ಸ್ 2 ಕಾಮೆಂಟಿಗೆ ಆನ್ಸರ್ ಸಿಕ್ಕಿದೆ ಅನ್ಕೊತಾ ಇದ್ದೀನಿ. ಎನಿ ಕಂಡೀಷನ್ ಅವ್ರಿಗೆ ಅಂತಲ್ಲ ಪಾಪ ಕಾಮೆಂಟೋಗಿ ಬ್ಲೌಸ್ ಹುಟ್ಟಿದೆ ಅಂತ ಹೇಳಿದವರು ಅಲ್ಲ, ಎಲ್ಲ ಟೈಲರಿಗೆ ಕಂಪಲ್ಸರಿ ಐರನ್ ಬಾಕ್ಸು ಬೇಕೇ ಬೇಕಾಗುತ್ತೆ. ಅದು ನೆನ್ಪಿಟ್ಕೋಬೇಕು ನೀವು. ಯಾಕಂದರೆ ಒಂದು ಸೀರೆ ಸುಟ್ಟರೆ ಏನಾಗುತ್ತೆ ಗೊತ್ತಾ, ಒಂದು ಬ್ಲೌಸ್ ಸುಟ್ಟರೆ ಕೂಡ ಸೀರೆ ಹಾಳಾಗುತ್ತೆ, ಹೌದಿಲ್ಲ? ಅದಕ್ಕೋಸ್ಕರ ನಾವು ನೋಡಿಕೊಂಡು ಸ್ವಲ್ಪ ನೋಡಿರಿ, ನಾನು ಕಟಿಂಗ್ ಮಾಡ್ತಾ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಅದಕ್ಕೆ ಸ್ವಲ್ಪ ಜಾಯಿಂಟ್ ಬರುತ್ತೆ ಒಂದು ಕಡೆ, ಇನ್ನೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಒಂದು ಅರ್ಧ ಇಂಚು, ಮತ್ತು ಆ ಹುಡುಗ ಹಂಗೆ ಸ್ಟಿಚ್ ಮಾಡ್ತಾನೆ, ಅದಕ್ಕೆ ಒಂದು ಗುಂಡು ಪಿನ್ ಹಾಕ್ಬಿಡ್ತೀನಪ್ಪ, ಇದಕ್ಕೆ ಸುಮ್ಮನೆ ಒಂದು ಗುಂಡು ಪಿನ್ ಹಾಕಿದ್ರೆ ಏನಾಗುತ್ತಂದರೆ ನಾನು ಮತ್ತೆ ಅವ್ನಿಗೆ ಸ್ಟಿಚಿಂಗ್ ಮಾಡೋ ಹುಡುಗ ಜಾಯಿಂಟ್ ಮಾಡ್ಕೊತ ಅನುಕೂಲ ಆಗುತ್ತೆ ಅವನಿಗೆ. ಅದು ಈ ಥರ ಆಗ್ತದೆ. ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದರೆ ಆಯಿತು. ಕೆಲವೊಂದು ಪೀಸಸ್ಸು ತುಂಬ ಸೆನ್ಸಿಟಿವ್ ಆಗಿರ್ತವೆ, ತುಂಬ ತೆಳುವಾಗಿರ್ತಾವಲ್ಲ, ಅಂಥವು ಬಂದಾಗ ತುಂಬ ಕಷ್ಟ ಆಗುತ್ತೆ. ಇದು ಕಟಿಂಗು ಆಯಿತು. ನಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ನಿಮ್ಗೆ ಹೇಳಿದ್ದಾಯಿತು. ಪ್ರಿನ್ಸೆಸ್ ಕಟ್ಟು ನಾನು ಇನ್ನೊಂದು ಸರ್ತಿ ಹೇಳ್ತೀನಿ, ಚೆಸ್ಟು 40, ಲೆಂತು 14.5 ಇದೆ. ಶೋಲ್ಡರ್ ಬಂದ್ಬಿಟ್ಟು ಅವ್ರದ್ದು 15 ಇಂಚಿತ್ತು. ನಾನು ಬ್ಯಾಕ್ ನೆಕ್ 10, ಫ್ರಂಟ್ ನೆಕ್ 7 ಇತ್ತು. ಅದಕ್ಕೆ ನಾನು 5.5 ಇಂಚು ಇಟ್ಟಿದ್ದೀನಿ. ಫ್ರಂಟ್ ಒಂದು 6 ಇಂಚ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಅರ್ಧ ಇಂಚು ಬಿಟ್ಟರೆ ಮತ್ತು 5.5 ಬರುತ್ತಲ್ಲ, ಈ ಥರ ಕಟಿಂಗ್ನ ಮಾಡಿದ್ದೀನಿ. 2 ಕಾಮೆಂಟ್ ಇದ್ದಾವೆ, ತುಂಬ ಇಂಪಾರ್ಟೆಂಟು. ನಾನು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ. ಥ್ಯಾಂಕ್ ಯು.